ಮುಕುಂದನಿಗೆ ವಿರೋಧಿಗಳನ್ನೋದೇ ಇರೋದಿಲ್ಲ. ಒಂದು ವೇಳೆ ವಿರೋಧಿಗಳು ಇದ್ದರೂ ಕೂಡ ಇವನಲ್ಲಿರುವಂಥ ಒಳ್ಳೆಯ ಗುಣ, ನಡತೆ, ಸಜ್ಜನಿಕೆ ಈ ಎಲ್ಲ ಕಾರಣಗಳಿಂದ ಅವನ ಜೊತೆ ಜಗಳ ಮಾಡೋದಿರಲಿ, ಅವನ ಹತ್ರ ಹೋಗೋದಕ್ಕೂ ಮನಸ್ಸು ಮಾಡೋದಿಲ್ಲ. ಅಷ್ಟು ಒಳ್ಳೆತನ ಇವನಲ್ಲಿರುತ್ತೆ. ಅಂದರೆ ಇವನ ವಿಷಯದಲ್ಲಿ ಯಾರೂ ಅಪಸ್ವರ ಅನ್ನೋದೇ ಎತ್ತೋದಿಲ್ಲ. ಈ ಎಲ್ಲ ಕಾರಣದಿಂದ ಆ ಚಿಕ್ಕ ಮಗು ಬೇಬಿ ಅಂದರೆ ಮುಬೀನಾ ಅವಳನ್ನು ಕರ್ಕೊಂಬರೋದಕ್ಕೆ ಅಂತ ರಸ್ತೆ ದಾಟಿ ಆ ಪಾತಿಮಾಳ ಗುಡಿಸಲಿಗೆ ಹೋಗಿ ಅವಳನ್ನು ಮಾತಾಡಿಸಿ ಆ ಮಗುವನ್ನು ಸಹ ತನ್ನ ಶಾಪ್ಗೆ ತೊಗೊಂಡು ಬಂದರೆ ಅಲ್ಲಿ ಸುತ್ತಮುತ್ತಲು ಜನ ಆಗಾಗ ಮಗುವನ್ನು ಕರ್ಕೊಂಡು ಬರೋದಕ್ಕೆ, ಇವಳನ್ನು ಮಾತಾಡ್ಸೋಕ್ಕೆ ಎಷ್ಟೇ ಸಾರಿ ಹೋಗಿ ಬಂದು ಮಾಡಿದ್ರೂ ಸಹ ಅಲ್ಲಿನ ಜನ ಇವನ ಮೇಲೆ ಅನುಮಾನ ತೋರೋದೇ ಇಲ್ಲ. ಅಂದರೆ ಅಷ್ಟು ಒಳ್ಳೆಯತನ ಅವನಲ್ಲಿರೋದ್ರಿಂದ ಯಾರೂ ಏನೂ ಅಂದ್ಕೊಳ್ಳೋದೇ ಇಲ್ಲ. ಅಂದರೆ ಈಗಿನ ಸಮಾಜದಲ್ಲಿ ಚಿಕ್ಕ ವಯಸ್ಸು, ಅವಳಿಗೆ ಜೊತೆಗೆ ಗಂಡ ಬೇರೆ ಇಲ್ಲ, ಅವಳ ಜೀವನವೂ ಕಷ್ಟವಾಗಿರುತ್ತೆ. ಆ ಪುಟ್ಟ ಮಗುನ ಇಟ್ಕೊಂಡು ಜೀವನ ಮಾಡಬೇಕಾಗಿರುತ್ತೆ. ಇಂಥ ಸಮಯದಲ್ಲಿ ಬೇರೊಬ್ಬ ವ್ಯಕ್ತಿ ಇವಳಿಗೆ ಹೆಲ್ಪ್ ಮಾಡ್ತಾಯಿದ್ದು ಆ ಮಗುನ ನೋಡ್ತಾ ಇದ್ದರೆ ಎಲ್ಲರೂ ಅನುಮಾನ ಪಡೋದು ಸಾಮಾನ್ಯವಾಗಿರುತ್ತೆ. ಆದರೆ ಈ ಒಂದು ಕಥೆಯಲ್ಲಿ ಆ ರೀತಿ ಇರೋದಿಲ್ಲ. ಇವರಿಬ್ಬರ ಬಗ್ಗೆನೂ ಒಂದು ಒಳ್ಳೆಯ ಭಾವನೆ ಇರುತ್ತೆ ಆ ಊರಿನ ಜನಕ್ಕೆ. ಫಾತಿಮಾಗೆ ತುಂಬ ಬೇಗನೆ ಮದುವೆ ಆಗಿರುತ್ತೆ. ಜೊತೆಗೆ 14-15 ವಯಸ್ಸು ಅಂದರೆ 14-15 ಇಯರ್ಸಲ್ಲೇ ಅವಳಿಗೊಂದು ಪುಟ್ಟ ಮಗುನೂ ಆಗಿರುತ್ತೆ. ನೋಡೋದಕ್ಕೆ ತುಂಬ ಸಣ್ಣಗೆ ತೆಳ್ಳಗೆ ಇರ್ತಾಳೆ, ಬಳ್ಳಿ ಥರ ಇರ್ತಾಳೆ, ನೋಡೋದಕ್ಕೆ ಸುಂದರವಾಗೂ ಇರ್ತಾಳೆ. ಕಲ್ಲು ಗುಂಡಿನಂತಹ ಗಂಡನಿಗೆ 4 ವರ್ಷಗಳ ಕಾಲ ತನ್ನ ಎಲ್ಲವನ್ನ ಬಡಿಸಿ ಉಣಿಸಿದ ಆಕೆಗೆ ಮುಕುಂದನ ಮೇಲೆ ಯಾವ ಆಸೆಯೂ ಹುಟ್ಟಲಿಲ್ಲ. ಅಂದರೆ ಫಾತಿಮಾಳ ಗಂಡ ತುಂಬ ಆರೋಗ್ಯವಾಗಿರ್ತಾನೆ. ಇವರಿಬ್ಬರನ್ನು ನೋಡ್ಕೊಳ್ಬೇಕಾಗಿದ್ದು ಅವನ ಕರ್ತವ್ಯ ಆಗಿರುತ್ತೆ. ಕಲ್ಲು ಗುಂಡಿನಂತಹ ದೇಹ, ಇಂಥ ವ್ಯಕ್ತಿಗೆ ಇವಳು 4 ವರ್ಷಗಳ ಕಾಲ ಜೊತೆಲಿದ್ದು ಸಂಸಾರ ಮಾಡಿ ತನ್ನ ಎಲ್ಲವನ್ನ ಅವನಿಗೆ ಅರ್ಪಿಸ್ತಾಳೆ. ಆದರೆ ಮುಕುಂದ ಗುಡಾಣದಂತಹ ದೇಹ ಒಂದು. ನಿಮ್ಗೆ ಗೊತ್ತಿದೆಯಲ್ವಾ ಮುಕುಂದ ಯಾವ ರೀತಿ ಇದ್ದಾನೆ ಅಂತ. ಇಂಥ ವ್ಯಕ್ತಿಗೂ ಅವಳಿಗೂ ಯಾವುದೇ ರೀತಿಯ ಒಬ್ರಿಗೊಬ್ರಿಗೂ ಆಕರ್ಷಣೆ ಅನ್ನೋದು ಆಗೋದಿಲ್ಲ. ಅಂದರೆ ಒಬ್ಬರ ಮೇಲೆ ಒಬ್ರಿಗೆ ಆಸೆ ಆಗಲಿ ಪ್ರೀತಿ ಆಗಲಿ ಆಗೋದೇ ಇಲ್ಲ. ಇವರಿಬ್ಬರು ಒಂದು ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಕಾರಣದಿಂದ ತನ್ನ ಮಗಳಿಗೆ ಏನೇ ಸಹಾಯವನ್ನು ಮಾಡಿದ್ರೂ ಸಹ ಫಾತಿಮಾ ಅದನ್ನು ಬೇಡ ಅಂತ ಹೇಳೋದೇ ಇಲ್ಲ. ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಅವನ ಹೆಲ್ಪನ್ನು ಇವಳು ಪಡಿತಾಳೆ. 4 ಜನಕ್ಕೆ ಆಗುವಷ್ಟು ಅಡುಗೆಯನ್ನು ಮಾಡಿ ತಾನೊಬ್ಬನೇ ತಿಂತಾ ಇದ್ದ. ಅಷ್ಟು ದಪ್ಪನೆಯ ದೇಹ ಅವನದ್ದು. ಹಾಗೆ ಉರುಟು ಹೊಟ್ಟೆಯ ಮೇಲೆ ಆ ಮಗು ಜಾರು ಬಂಡೆ ಆಟವನ್ನು ಆಡ್ತಾ ಇರುತ್ತೆ. ಅಂದರೆ ಆ ದಪ್ಪನೆಯ ಹೊಟ್ಟೆ ಮೇಲೆ ಮಗು ಅಂಗಡಿಯಲ್ಲೇ ಆಟ ಆಡಿಕೊಂಡು ದಿನವಿಡೀ ಅಲ್ಲೇ ಇರ್ತಾಳೆ. ಒಂದು ರೀತಿ ನೋಡಬೇಕು ಅಂದರೆ ಮುಕುಂದನ ಮನೆಯ ಮಗಳಾಗಿ ಇರ್ತಾಳೆ. ಇಲ್ಲೊಂದು ಆಶ್ಚರ್ಯದ ವಿಷಯ ಇದೆ. ಅದೇನಪ್ಪ ಅಂದರೆ 4 ವರ್ಷಗಳ ಕಾಲ ತನ್ನ ಮಡಿಲಲ್ಲೇ ಆಟ ಆಡಿ ಬೆಳೆದಂಥ ಮಗುವನ್ನು ಒಂದು ದಿವಸ ಒಂದು ಹೊಸ ಬಟ್ಟೆಯನ್ನು ತೊಡಿಸಿ ಅವಳನ್ನು ಸ್ಕೂಲಿಗೆ ಸೇರಿಸ್ಬೇಕು ಅಂತ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾನೆ. ಮುಕುಂದ ಶಾಲೆಯಲ್ಲಿ ಮಗುವಿನ ಹೆಸರನ್ನೇ ಮರ್ತೋಗ್ತಾನೆ. ಅಂದರೆ ಆ ಒಂದು ಗಾಬರಿಯಲ್ಲಿ ಹೆಸರೇ ನೆನಪಾಗೋದಿಲ್ಲ ಅವನಿಗೆ. ಆದರೆ ಆ ಮಾಸ್ಟರ್ ಕೇಳುವಂಥ ಪ್ರಶ್ನೆಗೆ ಆ ಪುಟ್ಟ ಮಗು ತನ್ನ ಹೆಸರನ್ನು ಮುಬೀನಾ ಅಂತ ಹೇಳಿದ್ರೂ ಸಹ ಅದನ್ನು ಗಮನಿಸದೆ ನಾವೆಲ್ಲ ಇವಳನ್ನು ಬೇಬಿ ಅಂತ ಕರಿತೀವಿ, ನೀವು ಬೇಬಿ ಅಂತಲೇ ಬರೆದುಕೊಳ್ಳಿ ಅಂತ ಹೇಳ್ತಾನೆ ಹೆಡ್ ಮಾಸ್ಟರ್ಗೆ. ಮುಕುಂದನನ್ನು ತಬ್ಬಿಕೊಂಡ ಆ ಮಗು ಭಯದಿಂದ ಕಣ್ಣನ್ನು ಪಿಳಿಪಿಳಿ ಅಂತ ಬಿಡ್ತಾ ಇರುತ್ತೆ. ಇಂತಹ ಪುಟ್ಟ ಹುಡುಗಿ ಇವನ ಆಶ್ರಯದಲ್ಲೇ ಬೆಳೆದಿರೋದು ಅನ್ನೋದು ಆ ಸ್ಕೂಲಿನ ಮಾಸ್ಟ್ರಿಗೂ ಗೊತ್ತಿರುತ್ತೆ. ಯಾವತ್ತೂ ಯಾರಿಂದಲೂ ಏನನ್ನೂ ಬಯಸದ ಈ ಮುಕುಂದ ಇವತ್ತು ಈ ಮಗುವನ್ನು ಶಾಲೆಗೆ ಸೇರಿಸ್ಬೇಕು ಅನ್ನೋ ಒಂದು ಹಂಬಲ ಆಸೆಯನ್ನು ನಾನು ತೀರಿಸ್ಬೇಕು ಅಂತ ಖುಷಿಯಿಂದ ಅವಳಿಗೆ ಅಡ್ಮಿಷನನ್ನು ಕೊಡ್ತಾರೆ. ಆ ಒಂದು ಧನ್ಯತಾ ಭಾವ ಆ ಮಾಸ್ಟರಿಗೂ ಇರುತ್ತೆ. ದಿನ 12 ವರ್ಷಗಳ ಇತಿಹಾಸ ತೀರಾ ಮಾಮೂಲಿಯದು. ಹೀಗೆ ಅವರ ಮೂವರ ಜೀವನ 12 ವರ್ಷಗಳ ಕಾಲ ಕಳೆದೋಗುತ್ತೆ. ಆದರೆ ಆ 4 ವರ್ಷಗಳ ಹಿಂದೆ ಕುಯ್ ಫಾತಿಮಾಳಿಗೆ ಉಬ್ಬಸದ ಪ್ರಾಬ್ಲಮ್ ಜಾಸ್ತಿಯಾಗಿ ಮತ್ತಷ್ಟು ಸಣ್ಣಗಾಗ್ತಾಳೆ. ಆದರೆ ಮುಕುಂದನ ದೇಹದ ತೂಕ 30 kg ಹೆಚ್ಚಾಗುತ್ತೆ. ಇನ್ನು ಬೇಬಿಯ ಬಗ್ಗೆ ಹೇಳೋದಾದರೆ ಮುತ್ತುಪಾಡಿ ಅನ್ನೋ ಅವ್ರ ಊರಲ್ವ,
ಆ ಊರಿನಲ್ಲಿರುವಂಥ ಪಡ್ಡೆ ಹುಡುಗರ ಎದೆಯಲ್ಲಿ ಮಿಡಿ ನಾಗರಾವು ಹರಿದಾಡಿದಂತೆ ಆಗುತ್ತೆ. ಅಂದರೆ ಅವಳ ವಿಷಯನ ಊರೆಲ್ಲ ಅಷ್ಟು ಚರ್ಚೆ ಆಗ್ತಾ ಇರುತ್ತೆ. ಅವಳು ಅಷ್ಟು ಸುಂದರವಾಗಿರ್ತಾಳೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅನ್ನುವಷ್ಟು ಸುಂದರಿ ಈ ಮೂವಿನ. ಒಂದು ರೀತಿ ಆ ಊರಿನ ಅಂದರೆ ಮುತ್ತುಪಾಡಿಯ ವೈಜಯಂತಿ ಮಾಲಾ ಅಂತಲೇ ಕರೆಸ್ಕೊಳ್ತಾ ಇರ್ತಾಳೆ. ಇವಳು PU ಓದುತ್ತಿದ್ದಂತಹ ಸಂದರ್ಭದಲ್ಲಿ ಆ ಕಾಲೇಜಿನ ಹುಡುಗರೆಲ್ಲರೂ ಇವಳ ಹಿಂದೆನೇ ಇರ್ತಿದ್ರು. ಜೊತೆಗೆ ಕಾಲೇಜಿನ ಬ್ಯೂಟಿ ಕ್ವೀನ್ ಅಂತಲೇ ಕರಿತಾಯಿದ್ರು. ಅಷ್ಟು ಸುಂದರವಾಗಿರ್ತಾಳೆ ಇವಳು. ಆದರೆ ಇವಳ ಗೆಳತಿಯರು ಅಂದರೆ ಇವಳ ಗರ್ಲ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರೆಲ್ಲ ಇವಳನ್ನ ಗುಂಜಾನೆ ಮರಿಯ ಗರ್ಲ್ ಫ್ರೆಂಡ್ ಅಂತಲೇ ಕರಿತಾ ಇರ್ತಾರೆ. ಯಾರು ಎಷ್ಟೇ ನಿಷ್ಠುರವಾಗಿ ಏನೇ ಮಾತಾಡಿದ್ರೂ ಸಹ 17 ವರ್ಷದ ಈ ಒಂದು ದಂತದ ಗೊಂಬೆ ಈ ಹುಡುಗಿ ತನ್ನ ಫ್ರೆಂಡ್ಸಿಗೆ ಏನನ್ನೂ ವಾಪಸ್ ಉತ್ತರವನ್ನು ಕೊಡದೆ, ಅವರೆಲ್ಲ ಎಷ್ಟೇ ತಮಾಷೆ ಮಾಡಿದ್ರೂ ಅವ್ರ ಜೊತೆ ವಾದವನ್ನು ಮಾಡದೆ, ತಾನು ದೇವರೆಂದು ಪೂಜಿಸುತ್ತಿರುವ ಮುಕುಂದಣ್ಣನಂತಹ ಮನುಷ್ಯನ ಸಜ್ಜನಿಕೆಯ ಬಗ್ಗೆ ಹುಚ್ಚಾಗಿ ಹರಟೆ ಹೊಡೆಯುವಂತಹ ಗೆಳತಿಯರ ಜೊತೆಗೆ ಇಂಥವ್ರ ಜೊತೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂಥ ಅಗತ್ಯನೇ ಅವಳು ಕಾಣಿಸೋದಿಲ್ಲ. ತನಗೆ ತನ್ನ ತಾಯಿಗೆ ಒಂದು ನೆರವಾಗಿ ಸಹಾಯ ಮಾಡುವಂಥ ಅವನ ಒಂದು ಸಜ್ಜನಿಕೆಯ ಗುಣದಿಂದ ಇವರ ಪಾಲಿಗೆ ಅವನು ದೇವರಾಗಿ ಕಾಣಿಸ್ತಾ ಇರ್ತಾನೆ. ಒಂದು ದಿವಸ ಈ ವಿಷಯವನ್ನೆಲ್ಲ ತಗೊಂಡೋಗಿ ಮುಕುಂದನಿಗೆ ಹೇಳ್ತಾಳೆ. ಮುಕುಂದ ಅದಕ್ಕೆ ಒಂದು ಸಣ್ಣ ನಗುವನ್ನು ಬೀರ್ತಾ, ಈಗ ಅಲ್ಲ ಅಂತ ಹೇಳಿದವ್ರು ಯಾರು ಬಿಡು ಅಂತ ತಮಾಷೆ ಮಾಡ್ತಾನೆ. ಸರಸ್ವತಿ ಭಂಡಾರದ ಸೇಲ್ಸ್ ಗರ್ಲ್ 2 ವರ್ಷಗಳ ಹಿಂದೆ SLC ರಿಸಲ್ಟ್ ಬಂದ ಮೇಲೆ 10 ದಿನಗಳಲ್ಲಿ ಬೇಬಿಯ ಕ್ಲೋಸ್ ಫ್ರೆಂಡ್ ಸುಮತಿ ಒಂದು ಪತ್ರವನ್ನು ಇವಳಿಗೆ ಬರೆದಿರ್ತಾಳೆ. ನೀನು PUCಗೆ ಸೇರಲು ಕಾಲೇಜಿಗೆ ಬರ್ತಿಲ್ಲ ಅನ್ನೋ ವಿಷಯನೇ ನನಗೆ ನಂಬಕ್ಕಾಗ್ತಿಲ್ಲ. ನಿನ್ನಮ್ಮ ಬೇಡ ಅನ್ನೋದಾದರೂ ಯಾಕೆ? ನಿನ್ನ ಎಲ್ಲ ಖರ್ಚುಗಳನ್ನು ನಿನ್ನ ಬಾಯ್ ಫ್ರೆಂಡ್ ತಾನೇ ಕೊಡ್ತಾ ಇರೋದು. ಈಗ ನಿನ್ನ ತಾಯಿ ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ? ಆಸ್ಪತ್ರೆಯಿಂದ ನಿನ್ನ ತಾಯಿ ಗುಣವಾಗಿ ಮನೆಗೆ ಬಂದ ತಕ್ಷಣ ಅವರನ್ನು ಹೇಗಾದರೂ ಮಾಡಿ ಒಪ್ಪಿಸು. ನಿನ್ನ ಮುಕುಂದಣ್ಣನಂತಹ ಅಣ್ಣ ನನಗೇನಾದರೂ ಇದ್ದಿದ್ದರೆ ನಾನು ಫಿಯೇಟ್ ಕಾರಿನಲ್ಲೇ ಕಾಲೇಜ್ಗೆ ಬರ್ತಾ ಇದ್ದೆ. ಕುಯಿ ಪಾತುಮ ತನ್ನ ಮಗಳನ್ನು ಕಾಲೇಜಿಗೆ ಕಳಿಸೋದು ಬೇಡ ಅಂತ ನಿರ್ಧಾರವನ್ನು ಮಾಡಿರ್ತಾರೆ. ಅದಕ್ಕೊಂದು ಬಲವಾದ ಕಾರಣವೂ ಇರುತ್ತೆ. ಪಕ್ಕದ ರೋಡಿನಲ್ಲಿ ಗಣೇಶ್ ಬೀಡಿ ಕಾಂಟ್ರಾಕ್ಟರ್ ಮೈದು ಬ್ಯಾರಿಯವರ ಹೆಂಡತಿ ತನ್ನ ದೇಹದ ತುಂಬ ಬಂಗಾರದ ಆಭರಣಗಳನ್ನು ಹಾಕ್ಕೊಂಡು ತುಂಬ ಮಿಂಚುತ್ತಾ ಮಧ್ಯಾಹ್ನದ ವೇಳೆ ಕುಯಿ ಪಾತುಮಾಳ ಗುಡಿಸಲಿಗೆ ಬರ್ತಾಳೆ. ತನ್ನ ಮಗ ಸುಲೇಮಾನನಿಗೆ ಮುಬೀನಳನ್ನು ಮದುವೆ ಮಾಡಿಕೊಡ್ಬೇಕು ಅನ್ನೋ ವಿಷಯನ ಏಕಾಏಕಿ ಬಂದ ತಕ್ಷಣ ಪಾತುಮಾಳ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ತಾಳೆ. ಈ ಮಾತನ್ನು ಕೇಳಿದ ತಕ್ಷಣ ಎದೆ ತುಂಬಿದ್ದ ಕಫ ಎಲ್ಲ ಕರಗಿ ನೀರಾಗಿ ಹೋಗುತ್ತೆ. ಇಷ್ಟು ದಿನದವರೆಗೂ ನೀನು ಹೇಗಿದೆಯಾ, ಎಲ್ಲಿದೆಯಾ ಅಂತ ಒಂದು ದಿನವೂ ಮಾತಾಡದೇ ಇದ್ದಂಥ ಈ ಹೆಂಗಸು ಈಗ ಮದುವೆ ವಿಷಯ ಮಾತಾಡೋದಕ್ಕೆ ಇವಳ ಮನೆ ಬಾಗಿಲ ಹತ್ರ ಬಂದಿರೋದು ಈಕೆಗೆ ತುಂಬ ಆಶ್ಚರ್ಯ ಆಗುತ್ತೆ. ಜೊತೆಗೆ ಒಂದು ಕ್ಷಣ ಈಕೆ ಏನಾದರೂ ತಮಾಷೆ ಮಾಡ್ತಿದ್ದಾಳ ಅನ್ನೋ ಒಂದು ಅನುಮಾನವೂ ಬರುತ್ತೆ. ಆದರೆ ಇನ್ನೊಂದು ಕ್ಷಣ ಯೋಚನೆ ಮಾಡಿ ತನ್ನ ಮಗಳ ಸೌಂದರ್ಯದ ಬಗ್ಗೆ ಅವಳಿಗೆ ತುಂಬ ನಂಬಿಕೆ ಇರುತ್ತೆ. ಈ ಕಾರಣದಿಂದ ತನ್ನ ಮಗಳು ದೊಡ್ಡ ಮನೆಯೊಂದರ ಸೊಸೆಯಾಗ್ತಿರೋದು ಅದನ್ನು ಯೋಚನೆ ಮಾಡಿಕೊಂಡು ಕಲ್ಪಿಸ್ಕೊಂಡು ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ನೀವು ಕೇಳ್ತಿರೋದೆಲ್ಲ ಓಕೆ, ಆದರೆ ಮದುವೆ ಮಾಡೋದಕ್ಕೆ ನನ್ನ ಹತ್ರ ಏನಿದೆ? ಬಂಗಾರ ಇದೆಯಾ? ಹಣ ಇದೆಯಾ? ಏನಿದೆ? ನನ್ನ ಕಿವಿಯಲ್ಲಿರೋ ಒಂದು ಅಲಿಕತ್ ಬಿಟ್ಟರೆ ನನ್ನಲ್ಲಿ ಬೇರೆ ಯಾವ ಬಂಗಾರನೂ ಇಲ್ಲ. ನಾನು ನಿಮ್ಮ ಹತ್ರ ಏನು ತಾನೇ ಮುಚ್ಚಿಡೋಕ್ಕಾಗುತ್ತೆ? ನಿಮಗೂ ಈ ಎಲ್ಲ ವಿಷಯನೂ ಗೊತ್ತಿದೆಯಲ್ಲ ಅಂತ ಒಂದು ರೀತಿಯ ವ್ಯವಹಾರದ ಮಾತನ್ನು ಪಾತುಮಾಳು ಮಾತಾಡ್ತಾಳೆ. ಇಲ್ಲಿ ಸುಲೇಮಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೈಸ್ಕೂಲ್ ರಸ್ತೆಯ ಒಂದು ಬದಿಯಲ್ಲಿ ಚಪ್ಪಲ್ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ. ಸಣ್ಣಗೆ ಕೋಲು ದೇಹ ಈ ಸುಲೇಮಾನ್ದಾಗಿರುತ್ತೆ. ಅಂದರೆ ತುಂಬ ತೆಳ್ಳಗಿರ್ತಾನೆ ಈ ವ್ಯಕ್ತಿ. ತನ್ನ ಅಂಗಡಿಯ ಮುಂದೆ ದಿನಕ್ಕೆ 3-4 ಬಾರಿ ಆ ಬುಕ್ಸನ್ನು ಇಟ್ಕೊಂಡು ಅಂಗಡಿ ಕಡೆ ಓಡಾಡ್ತಿದ್ದಂತಹ ವೈಜಯಂತಿ ಮಾಲಾ. ಊರಲ್ಲಿ ಎಲ್ಲರೂ ಇವಳನ್ನು ಈ ರೀತಿ ಕರಿತಾ ಇರ್ತಾರಲ್ವ. ಅಂದರೆ ಇವಳು ಅಷ್ಟು ಸುಂದರವಾಗಿರ್ತಾಳೆ, ಅಷ್ಟು ಫೇರ್ ಆಗಿರ್ತಾಳೆ. ಅವಳ ಕಾಲನ್ನೇ ಇವನು ಯಾವಾಗಲೂ ನೋಡ್ತಾ ಇರ್ತಾನೆ. ಯಾಕೆಂದರೆ ಇವನು ಮೊದಲೇ ಚಪ್ಪಲ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅವಳು ಅವನ ಅಂಗಡಿಗೆ ಬರಬೇಕು ಅಥವಾ ತೊಗೊಳ್ಬೇಕು ಏನೋ ಒಂದು ಪ್ರೀತಿಯಿಂದ ಆಕೆಯನ್ನು ನೋಡ್ತಾ ಇರ್ತಾನೆ ಅಲ್ವಾ.
ಸುಲೇಮಾನ್ ತನ್ನ ತಾಯಿಯನ್ನು ಕಾಡಿ ಬೇಡಿ ಈಕೆ ಜೊತೆ ತನ್ನ ಮದುವೆಯನ್ನು ಮಾಡಿಸ್ಕೊಡಿ ಅಂತ ತುಂಬ ಕೇಳ್ಕೊಳ್ತಾನೆ. ಈಕೆಗೆ ಇಬ್ಬರು ಗಂಡ್ಮಕ್ಳು. ಮೊದಲನೇ ಹುಡುಗ ಬಂದು ಹೀಗೆ ಯಾರನ್ನೋ ಮದುವೆಯಾಗಿ ಊರು ಬಿಟ್ಟು ಹೋಗಿರ್ತಾನೆ. ತಂದೆ ತಾಯಿಗಳನ್ನು ನೋಡೋದಕ್ಕೂ ಸಹ ಅವನು ಬಂದಿರಲ್ಲ. ಅದೇ ರೀತಿ ಇವನು ಎಲ್ಲಿ ಆಗ್ಬಿಡ್ತಾನೋ ಅನ್ನೋ ಹೆದರಿಕೆಯಲ್ಲಿ ಹೋಗಿ ತನ್ನ ಗಂಡನ ಹತ್ರ ಎಲ್ಲ ವಿಷಯವನ್ನು ಹೇಳಿ ಅವನ ಒಪ್ಪಿಗೆಯನ್ನು ಪಡ್ಕೊಂಡು ಪಾತುಮಾಳ ಮನೆಗೆ ಬಂದಿರ್ತಾಳೆ ಆಕೆ. ಈ ಮೈದು ಬ್ಯಾರಿಯ ಹೆಂಡತಿ ಇವಳನ್ನು ಕೇಳ್ತಾ ಇದ್ದಾಳೆ, ನಿನ್ನ ಹತ್ರ ನಾನೇನಾದರೂ ದುಡ್ಡು ಕೇಳಿದ್ನಾ ಅಥವಾ ಒಂದು 100 ಸವರನ್ ಚಿನ್ನ ಹಾಕು ಅಂತ ಏನಾದರೂ ಕೇಳಿದ್ನಾ? ನಮ್ಮ ಮನೇಲಿ ಎಲ್ಲರಿಗೂ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ. ಈ ತಿಂಗಳೇ ಇವರಿಬ್ಬರ ಮದುವೆಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಈ ಹೆಂಗಸು ಬಾಗಿಲಿನ ಸಂದಿಯಲ್ಲೇ ಸರಸ್ವತಿ ಪುಸ್ತಕ ಭಂಡಾರದ ಮುಕುಂದನ ಜೊತೆ ಏನೋ ಮಾತಾಡಿಕೊಂಡು ನಗ್ತಾ ಇದ್ದಂಥ ಮುಬೀನಾಳನ್ನು ಗಮನಿಸಿ, ಇನ್ನು ನೀನು ಸ್ವಲ್ಪ ನಿನ್ನ ಮಗಳಿಗೆ ಬುದ್ಧಿ ಹೇಳು, ಮನೆಯಲ್ಲೇ ಒಂದು 4 ದಿವಸ ಕೂತ್ಕೊಳ್ಳಿ. ನನಗೇನೋ ಗೊತ್ತು ಮುಕುಂದನಿಗೆ ಅವಳು ಮಗಳಿದ್ದ ಹಾಗೆ ಅಂತ, ಆದರೆ ಊರ ಜನರ ಬಾಯಿಗೆ ಬೀಗ ಹಾಕೋದು ಹೇಗೆ ಸಾಧ್ಯ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ತನ್ನ ಮಗಳ ಮದುವೆಯ ಕನಸನ್ನು ಕಾಣೋದಕ್ಕೂ 100 ಸಲ ಯೋಚನೆ ಮಾಡುವಂತಹ ಪಾತುಮಾಳು. ಅಂದರೆ ಆಕೆಯ ಒಂದು ಬಡತನ ಜೊತೆಗೆ ತನ್ನ ಗಂಡ ತನ್ನ ಜೊತೆಯಲ್ಲಿ ಇಲ್ಲದೇ ಇರೋದು ಒಂದು ಕಾರಣವೂ ಆಗಿರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಮಗಳ ಮದುವೆ ಬಗ್ಗೆ ಕನಸು ಕಾಣೋದು ಎಷ್ಟು ಕಷ್ಟವಾದ ಕೆಲಸ. ಮಗಳು ಮನೆಗೆ ಬಂದ ತಕ್ಷಣ ನೀನು ನಾಳೆಯಿಂದ ಹೊರಗಡೆ ಹೋಗಬಾರ್ದು, ಮನೇಲೇ ಇರಬೇಕು ಮಗಳೇ, ನೀನು ಚಿಕ್ಕವಳಲ್ಲ ಅಂತ ಬುದ್ಧಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ಬೇಬಿ ತನ್ನ ತಾಯಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ, ನಾನು ಕಾಲೇಜ್ಗೆ ಹೋಗೋದು ಬೇಡವಾ? ಯಾಕಮ್ಮ, ಏನು ಹೇಳ್ತಿದ್ಯಾ ನೀನು? ನಾನು ಇನ್ನೂ ತುಂಬ ವರ್ಷ ಓದಬೇಕು. SLC ಆದ ತಕ್ಷಣವೇ ಮದುವೆ ಆಗು ಅಂದರೆ ನನಗೆ ನಗು ಬರ್ತಾ ಇದೆ. ಮುಬೀನಾಳಿಗೆ ತಾಯಿ ಮಾತು ತಮಾಷೆಯಂತೆ ಭಾಸವಾಗ್ತಿತ್ತು. ಮಗಳ ಮಾತನ್ನು ಕೇಳಿ ಅವಳಿಗೆ ತುಂಬಾ ಕೋಪ ಬರುತ್ತೆ. ಜೊತೆಗೆ ಆ ಒಂದು ಟೆನ್ಷನ್ಗೆ ಅವಳಿಗೆ ಕಫ ಜಾಸ್ತಿಯಾಗಿ ಕೆಮ್ಮು ಶುರುವಾಗುತ್ತೆ. ಜೊತೆಗೆ ಉಸಿರಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ತಾಯಿಯ ಪರಿಸ್ಥಿತಿಯನ್ನು ನೋಡಿ ಮಗಳಿಗೂ ಭಯ ಆಗುತ್ತೆ. ತಾಯಿ ಈ ರೀತಿ ಸೈಲೆಂಟಾಗಿರೋದನ್ನು ನೋಡಿ ಮತ್ತೆ ಅವಳು ಪ್ರಶ್ನೆಯನ್ನು ಮಾಡ್ತಾಳೆ, 16 ವರ್ಷಕ್ಕೆ ಮದುವೆ ಆದರೆ ಹಿಡಿದು ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಗೊತ್ತುಂಟಾ ನಿಮಗೆ? ಕಾನೂನಿನಲ್ಲಿ 18 ವರ್ಷ ಆಗೋವರೆಗೂ ಮದುವೆ ಮಾಡೋ ಹಾಗಿಲ್ಲ. ಪಾತುಮಾಳಿಗೆ ಮಗಳ ಮಾತನ್ನು ಕೇಳಿ ಖುಷಿನೂ ಆಗುತ್ತೆ, ಹಾಗೆ ಭಯನೂ ಆಗುತ್ತೆ. ತನ್ನ ಮುದ್ದಿನ ಮಗಳು ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದಾಳೆ ಅನ್ನೋ ಒಂದು ಸಂತೋಷ ಆದರೆ, ಮುಕುಂದ ಇವಳಿಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇರೋ ಕಾರಣದಿಂದ ಇವಳು ಈ ರೀತಿಯೆಲ್ಲ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ನೋವು ಸಹ ಆಗುತ್ತೆ. ಬೆಳೆದ ಹುಡುಗಿಯನ್ನು ಮನೆಯಲ್ಲೇ ಇಟ್ಕೊಳ್ಬೇಕಾಗಿತ್ತು. ಅವಳನ್ನು ಶಾಲೆಗೆ ಕಳಿಸಿ, ಜೊತೆಗೆ ಶಾಲೆಗೆ ಹೋಗುವಾಗ ಈ ಬುರ್ಕಾವನ್ನು ಹಾಕ್ಕೊಂಡು ಹೋಗು ಅಂತ ಹೇಳೋದನ್ನು ಬಿಟ್ಟು ಅವಳು ಹೇಳಿದ್ದನ್ನೆಲ್ಲ ನಾನು ಕೇಳಿಕೊಂಡು ಸುಮ್ಮನಾದೆ. ಇದು ನಾನು ಮಾಡಿದ್ದು ಮೊದಲನೇ ತಪ್ಪು ಅಂತ ತಾಯಿಗೆ ಅನಿಸುತ್ತೆ. ಮುಕುಂದಣ್ಣ ದೇವರಂಥ ಮನುಷ್ಯ ಅನ್ನೋದರಲ್ಲಿ 2 ಮಾತಿಲ್ಲ. ಇದು ಪಾತುಮಾಳಿಗೂ ಗೊತ್ತಿತ್ತು. ಸಹಾಯ ಇಲ್ಲದಿದ್ದರೆ ಇಷ್ಟು ವರ್ಷ ಬದುಕೋದಿಕ್ಕೂ ಕಷ್ಟ ಆಗ್ತಿತ್ತು. ಆದರೆ ಈಗೇನು ಮಾಡೋದು? ತನಗಿಂತ ಎತ್ತರಕ್ಕೆ ಬೆಳೆದಿರುವಂತಹ ಮುದ್ದಾದ ಬೆಳದಿಂಗಳ ಚೆಂಡಿನಂತೆ ಕಾಣುವ ತನ್ನ ಪ್ರೀತಿಯ ಮಗಳನ್ನು ನೋಡ್ತಾ ಕಣ್ಣಲ್ಲಿ ನೀರು ತುಂಬುತ್ತೆ. ಆ ನೋವಿನಲ್ಲೇ ಎದೆ ಹಿಡ್ಕೊಂಡು ಅಲ್ಲೇ ಕೆಳಗಡೆ ಕುಸಿದಂಗಾಗತ್ತೆ. ಕಣ್ಣು ಬಿಟ್ಟು ನೋಡೋಷ್ಟೊತ್ತಿಗೆ ಅವಳು ಆಸ್ಪತ್ರೆಯಲ್ಲಿ ಇರ್ತಾಳೆ. ಪಕ್ಕದಲ್ಲಿ ಮುಕುಂದ ಮತ್ತು ತನ್ನ ಮಗಳು ಇರೋದನ್ನು ನೋಡಿ ಅಸಹಾಯಕತೆಯಿಂದ ನಿಟ್ಟುಸಿರನ್ನು ಬಿಡ್ತಾಳೆ. ಹೀಗೆ 2 ದಿನ ಆಸ್ಪತ್ರೆಯಲ್ಲೇ ಆಕೆ ಇರ್ತಾಳೆ. ಅವಳನ್ನು ನೋಡೋದಕ್ಕೆ ಅಂತ ಬಂದ ಮುಕುಂದ ಈ ರೀತಿ ಮಾತನ್ನು ಶುರು ಮಾಡ್ತಾನೆ. ತುಂಬ ಯೋಚನೆ ಮಾಡ್ತಿದ್ದೀಯ ಅನಿಸುತ್ತೆ. ಯೋಚನೆ ಮಾಡಬೇಡ, ನಿನ್ನ ಮಗಳಿಗೆ ನಾನು ಒಳ್ಳೆ ವರನನ್ನು ಹುಡುಕಿ ಮದುವೆ ಮಾಡ್ತೀನಿ. ಅದಕ್ಕೆ ಎಷ್ಟು ಖರ್ಚಾದರೂ ಸರಿ, ನನ್ನ ಮನೆ ಅಂಗಡಿ ಮಾರಿದ್ರೂ ಸರಿ, ನಿನ್ನ ಮಗಳ ಮದುವೆಯನ್ನು ಮಾಡೋದು ನನ್ನ ಒಂದು ಕೆಲಸ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ ಪಾತುಮಾಳಿಗೆ ಒಂದು ರೀತಿಯ ನೆಮ್ಮದಿಯ ಭಾವನೆ ಮೂಡುತ್ತೆ. ಈಕೆ 4 ದಿನ ಆಸ್ಪತ್ರೆಯಲ್ಲೇ ಇದ್ದು ಎಲ್ಲವನ್ನು ಸುಧಾರಿಸ್ಕೊಂಡು ನಂತರ ಮನೆಗೆ ವಾಪಸ್ ಬರ್ತಾಳೆ. ಬೇಬಿ PUCಗೆ ಅಡ್ಮಿಷನ್ ಆಗ್ತಾಳೆ. ಅಂದರೆ ಆಕೆ ಕಾಲೇಜಿಗೆ ಸೇರಿಕೊಳ್ತಾಳೆ. ಆದರೆ ಸುಲೇಮಾನ್ ಮಾತ್ರ ಅವನಪ್ಪ ದುಬೈಗೆ ಕೆಲಸಕ್ಕೆ ಅಂತ ಸೇರಿಸಿ ಇಲ್ಲಿಂದ ಕಳಿಸ್ಕೊಟ್ಬಿಡ್ತಾನೆ. ನಂತರ PUC ರಿಸಲ್ಟು ಬರುತ್ತೆ. ಬಂದ 1 ತಿಂಗಳ ನಂತರ ಬೇಬಿ ತನ್ನ ಗೆಳತಿ ಸುಮತಿಗೆ ಒಂದು ಪತ್ರವನ್ನು ಬರೀತಾಳೆ.
ಅಲ್ಲಿ ಅವಳು ಈ ರೀತಿ ಹೇಳಿರ್ತಾಳೆ, ಅಮ್ಮ ಮೊದಲಿನಂತೆ ಇಲ್ಲ, ಅವಳು ತುಂಬ ಇಳಿದೋಗಿದ್ದಾಳೆ, ಹೆಚ್ಚು ಮಾತಾಡೋದಿಲ್ಲ. ಮುಕುಂದಣ್ಣನಿಗೂ ನನ್ನನ್ನು ಕಾಲೇಜಿಗೆ ಓದಲಿಕ್ಕೆ ಅಂತ ಮಂಗಳೂರಿಗೆ ಕಳಿಸ್ಕೊಡೋದು ಇಷ್ಟ ಇಲ್ಲ. ಅಲ್ಲಿ ಹಾಸ್ಟೆಲ್ನಲ್ಲಿ ನಾನು ಉಳಿದರೆ ನನ್ನ ತಾಯಿಯನ್ನು ಯಾರು ನೋಡ್ಕೊಳ್ಳೋದು? ಹಾಗೆ ಸುಮತಿ, ನೀನು ನರ್ಸ್ ಟ್ರೈನಿಂಗ್ ಅಂತ ಸೇರ್ಕೊಂಡಿರೋ ವಿಷಯ ಕೇಳಿ ನನಗೆ ತುಂಬ ಖುಷಿ ಆಯಿತು. ನಾನು ಮಾಡಬೇಕು ಅಂತ ಆಸೆ ಆಗ್ತಿದೆ, ಆದರೆ ಆಗ್ತಾ ಇಲ್ಲ. ಅಮ್ಮ ಆರೋಗ್ಯವಾಗಿ ಇದ್ದಿದ್ದರೆ ನಾನು ಏನಾದರೂ ಮಾಡಿ ಒಪ್ಪಿಸಿ ನಿನ್ನ ಜೊತೆಗೆ ಬರ್ತಾ ಇದ್ದೆ. ನನಗೆ ಆ ಒಂದು ಅದೃಷ್ಟನೇ ಇಲ್ಲ. ಮುಕುಂದಣ್ಣ ನನಗೆ ಗಂಡನ ಹುಡುಕ್ತಾ ಇದ್ದಾರೆ. ಇನ್ನು ಯಾರನ್ನಾದರೂ ಕಟ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಹಾಂ, ಹಾಗೆ ಇನ್ನೊಂದು ಸುದ್ದಿ, ಸುಲೇಮಾನು ಕಳೆದ ವಾರ ಊರಿಗೆ ಬಂದಿದ್ದಾನೆ. ಅವನ ಹೆಂಡತಿಗೆ ಹೆಣ್ಣು ಮಗು ಆಗಿದೆ. ನಾನೀಗ ಮುಕುಂದಣ್ಣನ ಪುಸ್ತಕದ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ನಿನ್ನ ಮುಕುಂದಣ್ಣ ನನಗೊಂದು ಹೊಸ ಡ್ರೆಸ್ಸನ್ನು ಅಂದರೆ ಚೂಡಿದಾರ್ ತಂದಿದ್ದಾರೆ ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಈ ಎಲ್ಲ ವಿಷಯಗಳನ್ನು ತನ್ನ ಗೆಳತಿ ಸುಮತಿಗೆ ಬರೆದಿರ್ತಾಳೆ.